ಹಾಯ್, ಮೊದಲಿಗೆ ಅಡ್ವಾನ್ಸ್ ಅದು ಬೇಡ. ಥ್ಯಾಂಕ್ ಯು ಸೋ ಮಚ್. ಸರ್ ಬಂದ್ಬಿಟ್ಟು ನಿಮಗೆ ವಿಶ್ ಮಾಡಿದ್ದಾರೆ. ಹೌದು. ಒನ್ ಡೇನೆ ಹೌದು. ಎಲ್ಲ ಕಟ್ ಮಾಡಿ ಆ ಮೂಮೆಂಟ್ ಅವ್ರ ಬಗ್ಗೆ ಅದು ತುಂಬ ಖುಷಿ ವಿಚಾರ. ಅಂದರೆ ತುಂಬ ಖುಷಿ ಆಯಿತು ಬಂದ ತಕ್ಷಣವೇ. ಬಿಫೋರ್ ಒನ್ ಡೇ ಬಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅಂದರೆ ಮನೆ ಒಳಗಡೆ ಇದ್ವಿ, ಹೊರಗಡೆ ಬಂದ ತಕ್ಷಣ ಅನ್ನಿಸ್ತಿತ್ತು ಯಾವ ಮೀಟ್ ಆಗ್ತೀವಿ. ಇನ್ನೆಲ್ಲ ಪ್ಲ್ಯಾನ್ ಇತ್ತು, ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಇಲ್ಲಿ ಅಂತೇಳಿ. ಬಟ್ ಅವ್ನು ಬ್ಯುಸಿ ಶೆಡ್ಯೂಲಲ್ಲಿ ಬರೋಕ್ಕಾಗಿಲ್ಲ. ಬಟ್ ಈ ದಿನ ಒಂದು ವಿಶ್ ಮಾಡೋಕ್ಕಂತ ಬಂದಿದ್ದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಲೈಕ್ ಊಟ ಎಲ್ಲ ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ನಾನ್ ವೆಜ್ ಜಾಸ್ತಿ ತಿನ್ನೋದು ಹೊತ್ತು, ಬಟ್ ವೆಜ್ನೂ ಇಷ್ಟಪಟ್ಟು ಫುಲ್ಲು ಹೋಳಿಗೆ ಗಿರ್ಮಿಟ್ಟು ಮೀಲ್ಸ್ ಎಲ್ಲ ತಿಂದು ಫುಲ್ ಖುಷಿಯಾಗಿ ಘಮಘಮಾಗಿ ಹೋಗಿ. ಜೊತೆಗೆ ನಿಮ್ಮ ಬಗ್ಗೆ ಒಂದು ಇನ್ಸ್ಪಿರೇಷನ್. ಹೌದು ಹೌದು, ಇಲ್ಲ ಕರೆಕ್ಟ್ ಅವ್ರು ಹೇಳಿದ್ದು ಒಳ್ಳೇದು. ಯಾಕಂದರೆ ಇದು ಜನಕ್ಕೆ ಗೊತ್ತಾಗಬೇಕು, ಬಾವಿ ಒಳಗಡೆ ಕೊಪ್ಪೆ ಆಗಬಾರ್ದು ನಾವು. ಸೊ ಸಮುದ್ರಕ್ಕೆ ಹಾರೋದನ್ನೇ ಗೊತ್ತಾಗೋದು ಎಲ್ಲದೂ ವಿಶಾಲವಾಗಿದೆ, ಎಲ್ಲ ಥರನೂ ವಿಶಾಲವಾಗಿ ಯೋಚನೆ ಮಾಡಿ ಅನ್ನೋದೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅಂದರೆ ಜನಕ್ಕೆ ಗೊತ್ತಾಗಬೇಕದು. ಎಷ್ಟೊಂದು ಜನ ಈ ಮನಸ್ಸಲ್ಲಿ ಇಟ್ಕೊಂಡು ಏನೂ ಆಗ್ತಿಲ್ಲ ಹಾಗೆ ಹಿಂಗೆ ಅಂತೇಳಿ ಏನು ಮಾಡೋಕ್ಕಾಗಲ್ಲ ಅಂತ ಬೇಜಾರಲ್ಲಿರ್ತಾರೆ. ಬಟ್ ಹೊರಗಡೆ ಬಂದು ಎಲ್ಲ ಅಕ್ಸೆಪ್ಟೆನ್ಸು, ಇವಾಗ ನಮ್ಮ ತಾಯಿ ಹೆಂಗೆ ನನಗೆ ಅಕ್ಸೆಪ್ಟ್ ಮಾಡಿದ್ರು, ಸೊ ನಾನು ಒಂದು ಒಳ್ಳೆ ಪ್ರಜೆಯಾಗಿ ನನ್ನ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಸೊ ಹಾಗೆ ಎಲ್ಲ ತಂದೆ ತಾಯಿಗಳು ಸಪೋರ್ಟ್ ಮಾಡಿದಾಗ ಒಂದೊಳ್ಳೆ ಪ್ರತಿಭೆಗಳು ಎಲ್ಲ ಕ್ಷೇತ್ರಗಳಲ್ಲೂ ನಾವು ನೋಡ್ಬೋದು. ಅವರು ನಾರ್ಮಲಾಗಿ ಜೀವನ ಮಾಡ್ಬೋದು. ಇವಾಗ ನೋಡಿ ಬಂದರು ಆ್ಯಸ್ ಅ ಫ್ರೆಂಡಾಗಿ. ಸೊ ಯಾವುದೋ ಅದು ಅನ್ನಿಸ್ಲಿಲ್ಲ, ಒಂದು ಸ್ನೇಹ ಎತ್ತಿ ಕಾಣಿಸ್ತು. ಸೊ ಆ ರೀತಿ ಒಂದು ಎಲ್ಲರೂ ಅವ್ರವ್ರ ಮನೇಲಿರೋ ಒಂದು ಟ್ರಾನ್ಸ್ ಕಿಡ್ನ ಫ್ರೆಂಡ್ಸ್ನ ಸಪೋರ್ಟ್ ಮಾಡಿ ಆವಾಗ ಲೈಕ್ ಅವರು ಒಂದು ಒಳ್ಳೆ ದಾರಿನ ತುಳಿತಾರೆ ನಂತರ. ಸೊ ಆ ಒಂದು ಒಳ್ಳೆ ಮೆಸೇಜ್ ಕೊಟ್ಟರು ವರ್ತೂರು ಅಂತ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅವರು ನಿಮ್ಮನ್ನು ಹೊಗಳುವಾಗ ಅಮ್ಮನ ಮುಖದಲ್ಲಿ ಕಣ್ಣಲ್ಲಿ ನೀರು ನೋಡಿದ್ರು. ಇಲ್ಲ ಖುಷಿ ಆಗುತ್ತೆ. ನಾನು ಇಷ್ಟು ಹೇಳ್ರಿ ನೀತನ ಬಗ್ಗೆ ಹೇಳ್ಬೇಕಂದ್ರೆ ಇಷ್ಟು ಸಾಧನೆ ಮಾಡಿ ಇಷ್ಟು ಹೆಸರು ಬರ್ತಂತ ಗೊತ್ತಿರಲಿಲ್ಲ. ವಿಶ್ ಮಾಡಿ ವಿಶ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಮತ್ತೂರ ಜೊತೆಗೆ ನಾಳೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಗ್ ಬಾಸ್ ಮನೆಯಿಂದ? ಎಲ್ಲ ಆ್ಯಕ್ಚುಲಿ ಇಲ್ಲಿ ನಾವು ಹೋಟ್ಲಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ. ಎಲ್ಲ ನಮ್ಮವರೆಲ್ಲ ಬಂದು ಇಲ್ಲೇ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ. ಮತ್ತು ಅದಾದಮೇಲೆ ಬೇರೆ ಸೆಲೆಬ್ರೇಷನ್ಸ್ ಇರುತ್ತೆ. ಸೊ ಹಂಗೆ ನಡೀತಾ ಇರುತ್ತೆ. ಬರ್ತಡೇ ಇವಾಗ ಸ್ಟಾರ್ಟ್ ಆಗಿದೆ, ವರ್ತೂರಿಂದ ಸ್ಟಾರ್ಟ್ ಆಗಿದೆ. ಸೊ ಜಾತ್ರೆ ವರ್ತೂರು ಅಂದ್ರೆ ಜಾತ್ರೆ. ಸೊ ಹಂಗಾಗಿ ವರ್ತೂರವ್ರು ಬಂದು ತುಂಬ ಖುಷಿ ಆಯಿತು. ಅವ್ರು ಬಂದು ಫಸ್ಟ್ನೇ ಹೆಜ್ಜೆ ಇಟ್ಟಿದ್ದೆ ಅವರಿಂದನೇ ಸ್ಟಾರ್ಟ್ ಇವಾಗ. ಬಿಗ್ ಬಾಸ್ ಕಂಟೆಸ್ಟೆಂಟ್ 10ನಲ್ಲಿ ಸೊ ಫಸ್ಟ್ ಕಂಟೆಸ್ಟೆಂಟ್ ಬಂದಿದ್ದು. ಖುಷಿ ಆಯಿತು. ಅದೇ ಪ್ರತಾಪನು ಬರ್ತಾ ಇದ್ದಾರೆ, ಡ್ರೋನ್ ಪ್ರತಾಪು ಬರ್ತಾ ಇದ್ದಾರೆ ಇಲ್ಲಿ ಹೋಟ್ಲಿಗೆ. ಜೋಳದ ರೊಟ್ಟಿ ಊಟ ತಿನ್ಬೇಕಿದ್ದೀ ಅಂತೇಳಿ ಫೋನ್ ಮಾಡಿದ್ರು. ಸೊ ಅವರು ಬರ್ತಾ ಇದ್ದಾರೆ. ನೋಡೋದು ಯಾರ್ಯಾರು ಬರ್ತಾರೆ ಎಲ್ಲರಿಗೂ ರೊಟ್ಟಿ ಊಟ ಕೊಟ್ಟು ಹೋಳಿಗೆ ಊಟ ಬಡಿಸಿ ನಮ್ಮ ಉತ್ತರ ಕರ್ನಾಟಕದ ಸೊಗಡನ್ನ ಬಿಗ್ ಬಾಸ್ಗೂ ಸ್ಪ್ರೆಡ್ ಮಾಡೋ ರೀತಿ. ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನೇನಿದೆ? ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಅಂದರೆ ನಾನು ತುಂಬ ಚೂಸಿ, ಅಂದರೆ ತುಂಬ ಕೆಲಸ ಇದೆಲ್ಲ, ಹೋಟ್ಲು ಅದು ಇದಂತ ತುಂಬ ಸೆಲೆಕ್ಟೆಡ್. ನಾನು ಮೂವೀಸ್ ಆಯಿತು ಯಾವುದೋ ಒಂದು ಇದಾದರೂ ನಾನು ತುಂಬ ಚೂಸಿಯಾಗಿ ಸೆಲೆಕ್ಟ್ ಮಾಡೋದು. ಸೊ ಹಾಗಾಗಿ ಯು ಐ ಮಾಡಿದ್ದೀನಿ ಈಗ ಉಪೇಂದ್ರ ಸರ್ ಜೊತೆಗೆ. ಸೊ ಅದಕ್ಕೆ ವೇಟಿಂಗ್. ನೋಡೋಣ, ಮುಂದೆ ಇನ್ನೂ ಆಪರ್ಚುನಿಟೀಸ್ ತುಂಬ ಬರ್ತಾ ಇದೆ. ಕತೆ ಎಲ್ಲ ಕೇಳಿ ಒಳ್ಳೆ ಪಾತ್ರ ಇದ್ದಾಗ ಖಂಡಿತ ಮಾಡ್ತೀನಿ. ಯಾವ್ದು ಒಪ್ಕೊಂಡಿದ್ದೀರಲ್ಲ ಬಿಗ್ ಬಾಸಿಂದ ಆಚೆ ಬಂದಮೇಲೆ? ಯಾವ್ದಾದ್ರು ಇವಾಗ ತೆಲುಗು ಮಾಡ್ತಾಯಿದ್ದೀನಿ. ತೆಲುಗು ಮಾಡ್ತಾಯಿದ್ದೀನಿ. ಪ್ಯಾನ್ ಇಂಡಿಯಾ ಮೂವಿ. ಅಂದರೆ ನಮ್ಮ ಕಮ್ಯುನಿಟಿ ಬಗ್ಗೆ ತೋರಿಸೋವಂಥ ಒಂದು ಮೂವಿ ಅದು. ಅಂದರೆ ಲಾಸ್ ಇರುತ್ತಲ್ಲ, ಸೊ ಆ ಪ್ರಕಾರ ಹೋಗುತ್ತೆ. ಇನ್ನೂ ತುಂಬ ಬರ್ತಾ ಇದೆ. ನೀವು ಮೇನ್ ಲೀಡಾಗಿ ಯಾವ ಥರ ಯಾವ್ದಾದ್ರು ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದಾ? ನಿಮ್ಮ ಬಯೋಗ್ರಫಿ ಇದು ಈಗ ನಾನು ಮಾಡ್ತಿರೋದು ತೆಲುಗು ಮೇನ್ ಲೀಡ್. ಅಂದರೆ ಕಮ್ಯುನಿಟಿ ಬಗ್ಗೆನೇ ಹೋಗುತ್ತೆ ಅದು. ಅಲ್ಲ, ನಮ್ಮ ಕಮ್ಯುನಿಟಿ ಬಗ್ಗೆ ಹೋಗುತ್ತೆ. ಸೊ ಆ ಥರ ಪಾತ್ರ ಮಾಡ್ತಿರೋದು. ಯಾಕೆಂದರೆ ನೀವು ತುಂಬ ಇನ್ಸ್ಪಿರೇಷನ್. ಆ್ಯಕ್ಚುಲಿ ನಿಮ್ಮ ಬಯೋಗ್ರಫಿಕ್ ಅಂದರೆ ಇನ್ನೂ ಜನಗಳಿಗೆ ಜಾಸ್ತಿ ಮುಟ್ಟುತ್ತೆ. ಖಂಡಿತ ಆಗಲಿ. ಪ್ಲಾನ್ ಇದೆಯಾ ನೆಕ್ಸ್ಟ್ ಫ್ಯೂಚರಲ್ಲಿ? ಇಲ್ಲ, ಆ ಥರ ಕೇಳಿದ್ರು ಎಷ್ಟೊಂದು ಜನ. ಅಪ್ರೋಚ್ ಬಂದಿತ್ತು ಈ ಥರ ನಿಮ್ಮ ಲೈಫ್ ಸ್ಟೋರಿಯೇ ಮಾಡಬೇಕು ಅಂತ. ಇನ್ನೂ ನಾನು ಅಷ್ಟು ಬೆಳೆದಿಲ್ಲ, ಇನ್ನೂ ಇವಾಗ ಬೆಳೀತಾ ಇರೋದು. ನೋಡೋಣ, ಇನ್ನೂ ಮುಂದಿನ ದಿನಗಳಲ್ಲಿ ನನ್ನ ಸ್ಟೋರಿ ಒಂದು ಇನ್ಸ್ಪೈರಿಂಗ್ ಆಗುತ್ತೆ, ಜನಕ್ಕದು ಒಂದು ಇನ್ಸ್ಪಿರೇಷನ್ ಇದು ಮೂವಿ ಆಗುತ್ತಂದರೆ ಖಂಡಿತ ಮಾಡೋಣ. ಅದಕ್ಕೆ ಓಕೆ ಮೇಡಮ್.